ಹಾಯ್ ಗಾಯ್ಸ್, ವೆಲ್ಕಮ್ ಟು ಆರ್ ಎಸ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮಾವಿನಕಾಯಿ ಸೀಕರ್ಣಿನ ಹೇಗೆ ಮಾಡೋದು ಅಂತ ಈ ವಿಡಿಯೋದಾಗ ಕಂಪ್ಲೀಟಾಗಿ ತಿಳಿಸಿಕೊಟ್ಟಿದ್ದೀನಿ. ಸೊ ಯಾರೆಲ್ಲ ಉತ್ತರ ಕರ್ನಾಟಕ ಸೈಡ್ದವರು ಈ ವಿಡಿಯೋನ ನೋಡ್ತಿರೋರು ದಯವಿಟ್ಟು ನಿಮ್ಮ ಮನೆಯಲ್ಲಿ ಯಾವ ಥರ ಸೀಕರ್ಣಿನ ರೆಡಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಫಸ್ಟ್ ಟೈಮ್ ಕೂಡ ನಮ್ಮ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತೀನಿ. ಸೊ ಮಾವಿನಕಾಯಿ ಸೀಕರ್ಣಿ ಜೊತೆಗೆ ಪರ್ಫೆಕ್ಟಾಗಿ ಕಾಂಬಿನೇಷನ್ನು ನಮ್ಮ ಕಡೆ ನಾವು ತಿನ್ನೋದಂದ್ರೆ ಚಪಾತಿ ಮತ್ತು ಬೇಳೆ ಹೋಳಿಗೆ ಜೊತೆ, ಅಂದರೆ ಹೋಳಿಗೆ ಜೊತೆ ಪರ್ಫೆಕ್ಟಾಗಿ ಸೀಕರ್ಣಿ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆದರೆ ಸಾಕು, ವಾರದಲ್ಲಿ ಒಂದು ಸಲ ಆದರೂ ಹೋಳಿಗೆ ಮಾಡಿ ಉಣ್ತಾರೆ. ಸೊ ನೋಡಿರಿ, ನಾನಿಲ್ಲಿ ಹೇಗೆ ಮಾಡ್ತಿದ್ದೀನಿ ಅಂದ್ರೆ 2 ದಪ್ಪ ಮ್ಯಾಂಗೋ ತೊಗೊಂಡಿದ್ದೀನಿ, ಅಂದರೆ ದಪ್ಪ ಮಾವಿನಕಾಯಿ. ಹುಳಿ ಅಷ್ಟೊಂದು ಹುಳಿ ಇಲ್ಲ, ಸ್ವಲ್ಪ ಸ್ವೀಟೇ ಇದೆ ಜಾಸ್ತಿ. ಸೊ ಹಾಗಾಗಿ ನಮ್ಮ ಕಡೆ ನೋಡಿ, ಇದು ಮ್ಯಾಂಗೋ ಹೆಸರು ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಕಲರು ಚೆನ್ನಾಗಿ ಬಂದಿದೆ, ಒಳಗಡೆನೂ ಕಲರ್ ಅಷ್ಟೇ ಚೆನ್ನಾಗಿದೆ. ಸೊ ಟೇಸ್ಟ್ ವೈಸ್ ಅಂತೂ ಕೂಡ ಚೆನ್ನಾಗಿದೆ. ಸೊ ಸೀಕರ್ಣಿ ಮಾಡಬೇಕಂದ್ರೆ ಫಸ್ಟಿಗೆ ನೋಡಿ, ಇಲ್ಲಿ ಮ್ಯಾಂಗೋನ ನಾನು ಈ ಥರ ಮಾಡ್ಕೋತಾ ಇದ್ದೀನಿ. ಅಂದರೆ ಈ ಥರ ಪ್ರೆಸ್ ಮಾಡಬೇಕು, ಎಲ್ಲ ಕಡೆ ಸೈಡು ಪ್ರೆಸ್ ಮಾಡಿ ಮೇಲ್ಗಡೆ ಇರುತ್ತೆ ನೋಡಿ, ಅದನ್ನು ಅದನ್ನು ತೆಗೆದು ಬಿಡಬೇಕು. ತೆಗೆದ ನಂತರ ಈ ಥರ ಹೀಗೆ ಹಾಕೋತಾ ಇದ್ದೀನಿ ನೋಡಿ, ಹೀಗೆ ಮಾಡಿದ್ರೆ ಸಾಕು. ಫಸ್ಟಿಗೆ ಕರೆಕ್ಟಾಗಿ ಮ್ಯಾಂಗೋ ಎಲ್ಲ ಕಡೆ ಸೈಜ್ ಪ್ರೆಸ್ ಮಾಡಿಕೊಂಡ್ರೆ ಆಟೋಮೆಟಿಕ್ ಈ ಥರ ಬಂದುಬಿಡುತ್ತೆ ಅದು ಹೊರಗಡೆ. ಸೊ ನೋಡಿದ್ರಲ್ಲ, ಇದೇ ಥರ ಎಲ್ಲನೂ ಹೀಗೆ ಮಾಡಬೇಕಾಗುತ್ತೆ. ಸೊ ಇದು ಸೆಕೆಂಡ್ ಮ್ಯಾಂಗೋನು ಎಲ್ಲ ನೋಡಿ ನಾನು ಮಾಡ್ತಾಯಿದ್ದೀನಿ. ಇದೇ ಥರ ಮಾಡ್ಕೊಳ್ಳಿ, ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಜಾಸ್ತಿ ಪ್ರೆಸ್ ಮಾಡಿಬಿಟ್ರೆ ರಸ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ಮೂತಾಗೆ ಮಾಡ್ಕೊಳ್ಳಿ. ನಾನು ತೋರಿಸ್ತಾ ಇರೋ ರೀತಿ ನೀವು ಕೂಡ ಮಾಡಿಕೊಂಡ್ರೆ, ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡು ಇದೇ ಥರ ಸೀಕರ್ಣಿನ ಮಾಡ್ತಾರೆ. ಸೊ ನಿಮ್ಮ ಸೈಡು ಹೇಗೆ ಮಾಡ್ತಾರಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಎಲ್ಲನೂ ಈ ಥರ ಸಿಪ್ಪೆಯಲ್ಲಿರೋ ರಸನೂ ಕೂಡ ಈ ಥರ ಹಿಂಡ್ಕೊಂಡು ಬಿಡಬೇಕು. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಾಗೆ ಇದೇ ಥರ ವೆರೈಟಿ ಆಫ್ ರೆಸಿಪಿ, ನನ್ನ ಉತ್ತರ ಕರ್ನಾಟಕ ಸೈಡ್ ಇರೋ ರೆಸಿಪಿ, ಹಾಗೆ ಬೇರೆ ಬೇರೆ ಥರ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಸೊ ಸಮ್ಮರಿಗೆ ಅಂತಲೇ ಹಪ್ಪಳ ರೆಸಿಪಿ, ಸಂಡಿಗೆ ರೆಸಿಪಿನೂ ಕೂಡ ಇದೆ. ಸೊ ಒಂದು ಸಲ ಹೋಗಿ ಚೆಕ್ ಮಾಡಿಕೊಂಡು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ, ಈ ಥರ ಈಗ ಇದು ಮಾವಿನಕಾಯಿ ಗೊಟ್ಟ ಇರುತ್ತೆ ನೋಡಿ, ಅದನ್ನು ಈ ಥರ ಹಿಂಡ್ಕೊಬೇಕು, ಅದರಲ್ಲಿರೋ ರಸನೂ ಕೂಡ ಹೊರಗೆ ಬರುತ್ತೆ. ಸೊ ತುಂಬ ಗಟ್ಟಿಯಾಗಿ ಇಷ್ಟಪಡೋರು ಇದೇ ಥರನ ಇಷ್ಟಕ್ಕೆ ಬಿಡಿ. ಸ್ವಲ್ಪ ಇಲ್ಲ ನಮಗೆ ತೀರಾ ಗಟ್ಟಿನೂ ಕೂಡ ತಿನ್ನೋಕೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ನಾನು ಏನು ಮಾಡ್ತಾಯಿದ್ದೀನಿ, ಈಗ ಸಪ್ರೇಟಾಗಿ ಸಿಪ್ಪೆ ಇರುತ್ತೆ ನೋಡಿ, ಅದನ್ನು ಈ ಥರ ಬಿಡಿಸ್ಕೋಬೇಕು. ನೋಡಿ, ಈ ಥರ ಸಿಪ್ಪೆನ ಹಾಕ್ಕೊಬೇಕು. ಹಾಗೆ 2 ಗೊಟ್ಟ ಇದೆ ನೋಡಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಈಗ ನೋಡಿ, ಉಪ್ಪು ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ನೀರು ಹಾಕ್ಕೋಬೇಕು. ತುಂಬ ಗಟ್ಟಿ ಇಷ್ಟಪಡೋರು ಹಾಗೇನು ನಾನು ಅಲ್ಲೇ ತೋರಿಸಿದ್ನಲ್ಲ ಅಷ್ಟೇ ಬಿಟ್ಟರೆ ಸಾಕು. ಸೊ ಇನ್ನೂ ಗೊಟ್ಟೆಯಲ್ಲೂ ಇರುತ್ತೆ, ಹಾಗೆ ಸಿಪ್ಪೆಯಲ್ಲೂ ಇರುತ್ತೆ. ಸೊ ಹಾಗಾಗಿ ಅದನ್ನು ವೇಸ್ಟ್ ಮಾಡಬಾರ್ದಲ್ವ. ಸೊ ಹಾಗಾಗಿ ನಾನು ಇನ್ನೂ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಲಿಸ್ಕೊಳ್ಳೋದ್ರಿಂದ ಆಲ್ರೆಡಿ ಮಿಕ್ಸ್ ಆಗಿಬಿಡುತ್ತೆ ಅಂತ. ಸೊ ಹಾಗಾಗಿ ಉಪ್ಪನ್ನು ಕರಗಿಬಿಡುತ್ತೆ ಬೇಗನೆ. ಅರ್ಜೆಂಟಾಗಿ ಯಾರ್ಯಾರು ಸೀಕರ್ಣಿ ಬೇಕಂದರೆ ಆಲ್ರೆಡಿ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಬೇಗನೆ ಕರಗಿಬಿಡುತ್ತೆ. ಸೊ ನೋಡಿ, ನಾನು ತೊಗೊಂಡಿರೋ 2 ಮ್ಯಾಂಗೋಗೆ ಇಷ್ಟೊಂದು ಸೀಕರ್ಣಿ ರೆಡಿಯಾಗಿದೆ. ಸ್ವೀಟಿಗೆ ಅಂತ ಇನ್ನೊಂದು ಸ್ವಲ್ಪ ಮೇಲ್ಗಡೆ ನಾನು ಸಕ್ಕರೆನ ಹಾಕ್ತಾಯಿದ್ದೀನಿ. ನೀವು ಕೂಡ ಬೆಲ್ಲನೂ ಯೂಸ್ ಮಾಡ್ಬೋದು. ಸೊ ಬೆಲ್ಲ ಜಾಸ್ತಿ ಇಷ್ಟಪಡೋರು ಬೆಲ್ಲ ಹಾಕ್ಕೊಂಡು ಕೂಡ ತಿನ್ಬೋದು, ಹಾಗೆ ಸಕ್ಕರೆನೂ ಕೂಡ ಹಾಕ್ಕೋಬೋದು. ನಾನು ಸಕ್ಕರೆ ಹಾಕಿ ತೋರಿಸ್ತಾ ಇದ್ದೀನಿ. ಬೆಲ್ಲದ್ದು ಬೇಕಂದರೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದು ಮಾಡಿ ಹಾಕ್ತೀನಿ. ಸೊ ಸಕ್ಕರೆ ಹಾಕಿದ್ಮೇಲೆ 1-2 ನಿಮಿಷ ಈ ಥರ ಸ್ಪೂನ್ಲೆ ತಿರುಗ್ತಾ ಇರಿ, ಅಂದರೆ ಸಕ್ಕರೆ ಬೇಗನೆ ಕರಗಿಬಿಡುತ್ತೆ. ಸೊ ಫ್ಲೇವರಿಗೆ ಅಂತ ಇಲಾಚಿನೂ ಯೂಸ್ ಮಾಡ್ಕೋಬೋದು, ಬಟ್ ನಾನು ಯೂಸ್ ಮಾಡ್ತಾಯಿಲ್ಲ. ನನಗೆ ಮ್ಯಾಂಗೋ ಫ್ಲೇವರೇ ಬೇಕಂತ ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇಲಾಚಿ ಹಾಕಿದರೆ ಇನ್ನೂ ರುಚಿಯಾಗಿ ಬರುತ್ತೆ. ಸೊ ನೋಡಿದ್ರಲ್ಲ, 2 ಮ್ಯಾಂಗೋಗೆ ಇಷ್ಟೊಂದು ಸೀಕರ್ಣಿ ರೆಡಿ ಆಗುತ್ತೆ. ಹಾಗೆ ಎಷ್ಟು ಗಟ್ಟಿನೂ ಇದೆ. ತೀರಾ ಗಟ್ಟಿ ಬೇಕನ್ನೋರು, ಹಾಗೆ ಈ ಥರ ಪದ್ರ ಬೇಡ ಅನ್ನೋರು ಮಿಕ್ಸರಿಗೆ ಹಾಕ್ಕೊಂಡು ಕೂಡ ಸೀಕರ್ಣಿನ ರೆಡಿ ಮಾಡ್ಕೋಬೋದು. ಸೊ ಮಿಕ್ಸರಿಗೆ ಹಾಕಿದರೆ ಅಷ್ಟೊಂದು ಸೀಕರ್ಣಿ ಅಂತ ಅನಿಸೋದಿಲ್ಲ, ಅದು ಜ್ಯೂಸ್ ಟೈಪ್ ಆಗುತ್ತೆ. ಸೊ ಹಾಗಾಗಿ ನಾನು ಇದೇ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ಸರ್ವ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಚಪಾತಿ ಜೊತೆಗೆ ತಿಂತಾಯಿದ್ದೀನಿ. ಸೊ ಹೋಳಿಗೆ ಜೊತೆ ಅಂತೂ ತುಂಬಾ ರುಚಿಯಾಗಿರುತ್ತೆ ಗೈಸ್. ಯಾರೆಲ್ಲ ಒಂದು ಸಲ ಟ್ರೈ ಮಾಡಿಲ್ಲ ಹೋಳಿಗೆ ಜೊತೆ, ಟ್ರೈ ಮಾಡಿ ಖಂಡಿತ. ಹಾಗೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಸ್ಪೆಷಲ್ಲಾಗಿ ಸೀಕರ್ಣಿ, ಅಂದರೆ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆದರೆ ಉದುರು ಕಡುಬು ಜೊತೆ ಖಂಡಿತ ಮಾಡೇ ಮಾಡ್ತಾರೆ. ವಾರದಲ್ಲಿ ಒಂದು ಸಲ ಹೋಳಿಗೆ ಅಥವಾ ಒಂದು ಸಲ ಉದುರು ಕಡುಬು, ಅದು ಫಿಕ್ಸ್ ಇದ್ದೇ ಇರುತ್ತೆ. ಯಾರೆಲ್ಲ ಮಾವಿನಕಾಯಿ ಸೀಕರ್ಣಿ ಇಷ್ಟಪಡ್ತೀರಾ, ಸೊ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.